ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನೋಡಿರಿ, ನಾನು ಹೇಳಿದ್ನಲ್ಲ ಆ ಒಂದು ಪಾರ್ಟಲ್ಲಿ ವಿಡಿಯೋ ಮುಗಿಸೋಕ್ಕಾಗಲ್ಲ ಅಂಥೇಳಿ ಅದಕ್ಕೆ ಎರಡನೇ ಪಾರ್ಟ್ ತೊಗೊಂಬಂದಿದ್ದೀನಿ. ನೋಡಿರಿ, ನವಿಲು ನೋಡೋಕ್ಕೆ ಎಷ್ಟೊಂದು ಜನ ಬಂದಿದ್ದಾರೆ. ಹಂಪಿ ಉತ್ಸವ ಅಂತಂದರೆ ಅದೊಂದು ಸಡಗರ, ನೋಡೋಕ್ಕೆ ಸಡಗರ. ಅದು ಬೆಳತಕ್ಕನೆ ಎದ್ದೆದ್ದು ಹೋಗ್ತೀವಿ ನಾವು ನೋಡೋಕ್ಕೋಸ್ಕರ. ನೆಕ್ಸ್ಟ್ ನವಿಲಿನ ವಾಯ್ಸ್ ಕೇಳಿಸ್ತೀನಿ ನೋಡಿ. ಕೇಳಿಸ್ಕೊಂಬಂದ್ರಲ್ಲ, ನಾವು ಈಗ ಒಳಗಡೆ ಸ್ಟೇಜ್ ಮುಂದ್ಗಡೆ ಹೋಗ್ತಾಯಿದ್ವಿ. ಹಂಪಿ ಉತ್ಸವ ಮುಗಿದ್ಮೇಲೆ ಆಗ್ತಾಯಿದೆಯಲ್ಲ ಅಕ್ಕ ಅಂತ ಅನ್ಬೇಡ್ರಿ, ಯಾಕಂದ್ರೆ ಎಡಿಟ್ ಮಾಡೋಕೆ ತುಂಬ ದಿನ ಬೇಕಾಯಿತು. ಸೊ ಅದಕ್ಕೋಸ್ಕರ ನನಗೆ ವೀಡಿಯೋ ಮಾಡೋಕ್ಕೆ ಯಾರು ಇದ್ದಿದ್ದಿಲ್ಲ, ನಾನೇ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಹಂಪಿ ಉತ್ಸವದ ಸ್ಟೇಜ್ ಮುಂದ್ಗಡೆನೇ ಹೋಗ್ತಾಯಿದ್ವಿ. ನೋಡೋಣ ನಮ್ಮ ಕನ್ನಡ ನಟರು ಯಾರು ಬಂದಿದ್ದಾರೆ ಅಂತ ನೋಡೋಕೆ ಹೋದ್ವಿ. ನಾವು ಆ್ಯಕ್ಚುಲಿ ಏನು ಮಾಡ್ತೀವಿ, ಕುಂತು ಎಷ್ಟೊತ್ತನ ಸಾಂಗ್ ಎಲ್ಲ ಕೇಳಿ ಹೊರಗಡೆ ಬಂದಮೇಲೆ ಬಂದರು ಯಾರು, ಅನುಶ್ರೀ ಮ್ಯಾಮು ಮತ್ತು ವಿ ಪಿ ಸರ್ ಇಬ್ಬರು ಬಂದರು. ನಾವು ಮತ್ತೆ ಒಂದು ಸರಿ ಹೋಗೋಕ್ಕಾಗಲ್ಲ ಅಂತಂತೇಳಿ ಸುಮ್ಮನೆ ಅದ್ವಿ. ನೋಡಿರಿ ಎಷ್ಟೊಂದು ಜನ ಇದ್ದಾರೆ. ನೋಡೋಕ್ಕೋಸ್ಕರನೇ ರಾತ್ರಿ ಆಲ್ರೆಡಿ ನಾವು ಹೋಗಿದ್ವಿ 11:30 ಆಯಿತು. ಆಲ್ರೆಡಿ 11:30ಗೆ ಅಷ್ಟು ಜನ ಬಂದಿದ್ದಾರೆ, ಅಷ್ಟು ಚೆನ್ನಾಗಿ ಮಾಡಿದರು. ಸೊ ನನಗೆ ಲೇಟ್ ಆಯಿತು ಎಡಿಟ್ ಮಾಡೋಕ್ಕೋಸ್ಕರ. ಸಾರಿ, ಇನ್ನೊಂದು ಸರಿ ಯಾವತ್ತಾದ್ರಾಗಲಿ ಬೇಗನೆ ಎಡಿಟ್ ಮಾಡಿ ಫಸ್ಟು ಪೋಸ್ಟ್ ಮಾಡಿಬಿಡ್ತೀನಿ. ನೋಡಂತ್ರಿ, ನಾವು ಸ್ಟೇಜ್ ಮುಂದ್ಗಡೆ ಹೋಗಿದ್ವಿ. ಸ್ಟೇಜು ನೋಡೋಕ್ಕೆ ಸ್ಟೇಜ್ ದೊಡ್ಡದಿದೆ, ಬಟ್ ಅದರೊಳಗೆ ಇಷ್ಟೇ ಕಾಣಿಸ್ತಾ ಇದ್ದಾರೆ. ನಾನೇ ಅಂದ್ಕೊಂಡೆ ಅಷ್ಟು ಅಂದರೆ ನಾವು ಟಿ ವಿ ಒಳಗೆ ನೋಡೋದೇ ಬೆಟ್ರು ಅಂತ ಅನಿಸಿತು. ಯಾಕಂದರೆ ಅಲ್ಲಿ ಹೋದ್ಮೇಲೆ ಅವ್ರು ಯಾರಿದ್ದಾರೆ ಏನಿದ್ದಾರೆ ಕಾಣಿಸ್ತಾನೇ ಇಲ್ಲ. ಸ್ಟೇಜ್ ಮೇಲೆ ಎಲ್ಲಿದ್ದಾರೆ ಅಂತ ಹುಡುಕ್ಯಾಡ್ತಾ ಇದ್ದೀನಿ, ಯಾರು ಸಾಂಗ್ ಆಡ್ತಾ ಇದ್ದಾರೆ ಅಂತೇಳಿ. ಯಾರೋ ಹಿಂದಿ ನಟ ಅವರು ಬಂದರು, ಅವ್ರ ಹೆಸರು ನನಗೆ ಗೊತ್ತಿಲ್ಲ, ನಾನು ಅವ್ರನ್ನ ಯಾವತ್ತೂ ನೋಡಿಲ್ಲ, ಫಸ್ಟ್ ಟೈಮ್ ನೋಡಿದೆ. ಪರವಾಗಿಲ್ಲ ಬಿಡು ಅಂತಂತೇಳಿ ನೋಡೋಣ ಅಂಥೇಳಿ ಹೋಗಿ ಚೇರ್ ಮೇಲೆ ಚೇರಲ್ಲಿ ಕಾಣಿಸ್ತಾ ಇದ್ದಿಲ್ಲ. ಸರ್ ಒಬ್ಬರು ಇದ್ದರು, ಸರ್ ಹೆಸರು ಗೊತ್ತಿಲ್ಲ ನನಗೆ, ಬಟ್ ಬೆಳರಿಯಲ್ಲೇ ಡ್ಯೂಟಿ ಮಾಡ್ತಿದ್ದಾರೆ ಅಂತವರು. ಸೊ ಅವರು ಚೇರ್ನೆಲ್ಲ ಅಲ್ಲಿ ಕುಂದಿರಿ ಮೇಡಮ್ ಅಂತ ಹೇಳಿದರು. ಅದಾದಮೇಲೆ ಚೇರ್ ಮೇಲೆ ಕೂತ್ಕೊಂಡು ಸೊ ಒಂದೆರಡು ಸಾಂಗ್ನ ಕೇಳಿದ್ವಿ. ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಯಾವುದು ಸಾಂಗು ಚೋರಿ, ಆ್ಯಕ್ಚುಲಿ ಹಿಂದಿ ಸಾಂಗ್ ಅದು, ಬರ್ತಾಯಿಲ್ಲ. ಫೋನ್ ನೋಡ್ಕೊಂಡು ಹೋಗ್ತಾ ಇರೋ ಹುಡುಗಿ ಅಂತಂತೇಳಿ ಸಾಂಗ್ ಆಡಿದರು. ಚೆನ್ನಾಗಿ ಆಡಿದರು. ಅವಾಗ ಅಲ್ಲೇ ಬೆಂಕಿ ಬರ್ತಾಯಿತ್ತು, ಅವಾಗ ಟುಸ್ ಅಂತೇಳಿ ಎಷ್ಟು ಚೆನ್ನಾಗಿ ಆಡಿದ್ರು ಅಂದರೆ ಸಾಂಗ್ ಸರು. ಸಖತ್ತಾಗಿ ಆಡಿದ್ರು ಗೊತ್ತಾ. ಸೊ ಅವ್ರಿಗೆ ಕನ್ನಡ ಬರಲ್ಲ ಅಂದ್ಕೊತಾ ಇದ್ದೆ, ಯಾಕಂದ್ರೆ ಕನ್ನಡದಾಗ ಮಾತಾಡೋಕೆ ತೊದಲಿಸಿದವರು. ಬಟ್ ಅವರು ಕನ್ನಡದಾಗ ಒಂದು ಸಾಂಗ್ ಆಡಿದರು, ಕಾಲವನ್ನು ತಡೆಯೋರು ಯಾರೂ ಇಲ್ಲ, ಗಾಳಿಯನ್ನು ಹಿಡಿಯೋರು ಎಲ್ಲೂ ಇಲ್ಲ ಅಂತೇಳಿ ಎಷ್ಟು ಚೆನ್ನಾಗಿ ಆಡಿದ್ರು ಗೊತ್ತಾ. ನಾನು ಅಂದ್ಕೊಂಡೆ ನಾವು ಯಾವಾಗಲೂ ಫೋನಲ್ಲೇ ನೋಡ್ತಾಯಿದ್ವಿ ಆ ಸಾಂಗ್ ಆಡೋರು ಈ ಸಾಂಗ್ ಆಡ್ತಾರೆ ಅಂತೇಳಿ, ಬಟ್ ರಿಯಲಾಗಿ ನೋಡಿದೆ. ಸಖತ್ತಾಗಿ ಆಡಿದ್ರು ಆ ಸರ್ ಮಾತ್ರ ಸಾಂಗು. ಸೊ ನನಗೆ ತುಂಬ ಇಷ್ಟ ಆಯಿತು. ಒಂದು ಸೆಕೆಂಡ್ ಅವರು ಫ್ಯಾನ್ ಆಗಿದ್ದೀನಿ ಅಂತಂದ್ರೂ ಪರವಾಗಿಲ್ಲ, ಯಾಕಂದರೆ ಕನ್ನಡ ಬರಲ್ಲ ಅವ್ರ ಸರ್ಗೆ ಪಾಪ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಸಖತ್ತಾಗಿ ಆಡಿದ್ರು. ಮತ್ತು ಮ್ಯೂಸಿಷಿಯನ್ಸ್ ಕೂಡ ತುಂಬ ಚೆನ್ನಾಗೇ ಬರ್ಸಿದ್ರು. ಈ ಅಣ್ಣ ನೋಡಿರಿ, ಮ್ಯೂಸಿಷಿಯನ್ಸು ಎಷ್ಟು ಚೆನ್ನಾಗಿ ಬರ್ಸಿದ್ರು ಅಂತಂದರೆ, ಅದು ಅಂದರೆ ಅವ್ರವ್ರು 15 ನಿಮಿಷ ಅಂತ ಕೊಟ್ಟಿದ್ರು ಎಲ್ಲ ಟೈಮು. 15 ನಿಮಿಷ ಅವರೆಲ್ಲನೂ ಮ್ಯೂಸಿಕ್ನ ಕವರ್ ಮಾಡಿಕೊಂಡ್ರು. ಸೊ ನೈಸಾಗಿ ಚೆನ್ನಾಗೇ ಆಡಿದರು. ನೋಡ್ರಿ ಅಲ್ಲಿ ಸರ್ ನೋಡಿದ್ರೇ ನಾವು ಇಷ್ಟು ಮುಂದ್ಗಡೆ ಕುಂತ್ಕೊಂಡು ನೋಡ್ತೀವಿ ಅಂದ್ಕೊಂಡಿದ್ದಿಲ್ಲ ಹಂಪಿ ಉತ್ಸವನ, ಬಟ್ ಹೋಗಿದ್ವಿ ಕುಂತ್ಕೊಂಡೆ. ಅದಾದಮೇಲೆ ನಾವು ಟೈಮ್ ಆಯಿತು, ಅಲ್ಲಿಗೆ 1 ಗಂಟೆ ಆಗಿ ಬಂದಿತ್ತು. ಮತ್ತು ತುಂಬ ಲೇಟ್ ಆಗಿಬಿಡುತ್ತೇನೋ ಅಂತಂತೇಳಿ ಹೋಗ್ಬಿಡೋಣ ಅಂದ್ಕೊಂಡ್ವಿ. ಮತ್ತು ಯಾರೋ ಬಂದರು ಅಂತಂತ ಹೇಳಿದ್ರು, ಕುಂತ್ಕೊಂಡ್ವಿ, ಬಟ್ ಅಲ್ಲಿ ಯಾರೂ ಬರಲಿಲ್ಲ. ಸರಿ ಆಯ್ತು ಬಿಡು ಪರವಾಗಿಲ್ಲ ಅಂಥೇಳಿ ಒಂದು ಸ್ಟೇಜ್ನ ಫೋಟೋ ಹೊಡ್ಕೊಂಡೆ. ಅದಾದಮೇಲೆ ನಾವು ಎದ್ದು ಹೊರಗಡೆ ಬರ್ತಾಯಿದ್ವಿ. ಯಾಕಂದ್ರೆ ನನಗೆ ವೀಡಿಯೋ ಮಾಡೋದು ಯಾರಿದ್ದಿಲ್ಲ, ಬಟ್ ನಾನೇ ವೀಡಿಯೋ ಮಾಡ್ಕೊಂಡು ಬರಬೇಕಲ್ಲ, ಅದಕ್ಕೋಸ್ಕರ ನಾನೇ ವೀಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇನ್ನೊಂದು ಸರಿ ಸ್ಟೇಜ್ನ ನೋಡ್ಕೊಂಡು ಹೋಗೋಣ ಅಂತೇಳಿ ಸ್ಟೇಜ್ ಮುಂದ್ಗಡೆ ಹೋಗಿ 1-2 ಸೆಕೆಂಡ್ ನಿಂತ್ಕೊಂಡು ಕಾಸೆ ವೀಡಿಯೋ ಮಾಡಿಕೊಂಡು, ಬಟ್ ಅಲ್ಲಿ ನೋಡ್ಕಾಸೆ ಮುಂದಕ್ಕೆ ಹೋಗ್ತಾಯಿದ್ದೀನಿ. ಯಾಕಂದರೆ ಮತ್ತೆ 1 ವರ್ಷಕ್ಕೆ ಮಟ್ಟ ಕಾಯಬೇಕು ಹಂಪಿ ಉತ್ಸವ ಅಂದರೆ. ಹಂಗೆ ಅಲ್ಲಲ್ಲ, ಹಂಪಿ ಉತ್ಸವ ನೋಡೋಕ್ಕೇ ನಮಗೆ ತುಂಬ ಸೊಗಸು ಅಂದರೆ ಐ ಥಿಂಕ್ ಏನಂತಾರಂದ್ರೆ ಸಡಗರ ಅಂತಾರಲ್ಲ, ಹಂಗೆ ನಾವು ಹಂಪಿ ಉತ್ಸವನ ಮತ್ತೆ 1 ವರ್ಷ ಮಟ್ಟ ವೇಟ್ ಮಾಡಬೇಕಲ್ಲ ಅಂಥೇಳಿ ಅಂದ್ಕೊಂಡು. ಬಟ್ ಅಮೌಂಟ್ ಎಷ್ಟು ಸ್ಯಾಂಕ್ಷನ್ ಮಾಡಿದ್ರು ಅಂತ ಗೊತ್ತಿಲ್ಲ, ಬಟ್ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಅಷ್ಟು ಕಣ್ಣು ನೋಡೋಕ್ಕಾಗ್ತಿದ್ದಿಲ್ಲ. ಯಾಕಂದರೆ ಲೈಟಾಗಿತ್ತು, ಮತ್ತು ಮಾರ್ನಿಂಗ್ ಡ್ಯೂಟಿಗೆ ಹೋಗ್ಬೇಕಿತ್ತು. ಅದಕ್ಕೋಸ್ಕರ ಬೇಡ ಮತ್ತು ಹೋಗ್ಬಿಡನ್ರಿ ಅಂತಂತೇಳಿ ಅಲ್ಲಿಂದ ಬರೋಕ್ಕೇ ನಮಗೆ ರಾತ್ರಿ ಲೇಟ್ ಆಯಿತು, 2 ಗಂಟೆ 3 ಗಂಟೆ ಆಯಿತು.
ನೋಡಿಕೊಂಡು ಮತ್ತೆ ಹೊರಗಡೆ ಬಂದ್ವಿ. ಹೊರಗಡೆ ಬರೋ ಮುಂದ್ಗಡೆ ನನಗೆ ಅಲ್ಲಿ ಫ್ರೆಂಡ್ಸ್ ಎಲ್ಲ ಹೇಳಿದರು, ಕೊಡು ನಾವು ವಿಡಿಯೋ ಮಾಡ್ತೀನಿ ಅಂತ. ಪರವಾಗಿಲ್ಲ ಬಿಡು, ನಾನೇ ಮಾಡಿಬಿಡ್ತೀನಿ, ಮತ್ತು ಪಾಪ ನೀವೆಲ್ಲರೂ ಬನ್ನಿ ಅಂತಂತೇಳಿ ಹಾಗೆ ಅಲ್ಲೊಂದು ಸ್ವಲ್ಪ ಬಂದಿದ್ದೀನಿ ನಾನು ವಿಡಿಯೋದಾಗ. ಯಾಕಂದರೆ ಮತ್ತು ಈಗ ಒಂದು ಸೆಲ್ಫಿ ಸ್ಟಿಕ್ ಒಯ್ಯಲಿಲ್ಲ, ನಾನು ಒಯ್ಯಬೇಕಿತ್ತು ಆ್ಯಕ್ಚುಲಿ, ಒಯ್ಯಲಿಲ್ಲ. ಅದಕ್ಕೋಸ್ಕರ ಪರವಾಗಿಲ್ಲ ಅಂಥೇಳಿ ವಿಡಿಯೋ ಮಾಡಿಕೊಂಡು ಮುಂದ್ಗಡೆನೇ ಬಂದ್ವಿ. ಅಲ್ಲಿ ಮುಂದೆ ಆಗ್ತಿದ್ದಿಲ್ಲ, ಯಾಕಂದ್ರೆ ಮತ್ತು ಫುಲ್ ರಶ್ ಆಗಿ ಹೋಗ್ಬಿಡುತ್ತೆ. ಆಲ್ರೆಡಿ ತುಂಬ ಜನ ಹೋಗ್ತಾಯಿದ್ರು. ಆ್ಯಕ್ಚುಲಿ ನಾವು VIP ಸ್ಟೇಜ್ಗೆ ಹೋದ್ರೇ ಅಷ್ಟು ಗಲಾಟೆ ಇದೆ. ಸೊ ನಾರ್ಮಲಾಗಿ ಹೋಗಿದ್ರೆ ಹೆಂಗೆ ಇರ್ತಿದ್ವಿ ರೀ, ನೋಡೋಣ. VIP ಸ್ಟೇಜ್ಗೆ ಹೋಗೋಕ್ಕಾಗ್ತಾಯಿಲ್ಲ, ಬರೋಕ್ಕಾಗ್ತಾಯಿಲ್ಲ. ನಾರ್ಮಲ್ ಸ್ಟೇಜ್ ನೋಡ್ರಿ ಎಷ್ಟೊಂದು ಜನ ಬಂದಿದ್ದಾರೆ ಅಂದರೆ, ಎಷ್ಟು ಮಿಡ್ಲ್ ನೈಟಲ್ಲಿ ಕುಂತಿದ್ದಾರೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಹಬ್ಬ ಹಂಪಿ ಉತ್ಸವ ನೋಡೋದಂದ್ರೇ ತುಂಬ ನಮ್ಮ ಜನಕ್ಕೆ ಈ ಕಡೆ ಸೈಡೆಲ್ಲ ಎಷ್ಟೋ ಬೇರೆ ಊರಿಂದನೂ ಬಂದಿದ್ದಾರೆ. ಯಾಕಂದರೆ ಫಾರಿನರೆಲ್ಲ ಬಂದಿದ್ದರು. ನಾವು ನೈಟು ಲೇಟಾಗಿ ಹೋದ್ರೂ ಫಾರಿನರೆಲ್ಲರೂ ವೇಟ್ ಮಾಡ್ತಾಯಿದ್ರು ಹಂಪಿ ಉತ್ಸವ ನೋಡೋಕ್ಕೋಸ್ಕರ. ಎಕ್ಸಿಬಿಷನ್ಸ್ಗೆ ಒಳಗಡೆ ಹೋಗಿದ್ವಿ, ಬಟ್ ಅಲ್ಲಿ ವಿಡಿಯೋ ಮಾಡಿಲ್ಲ. ಅಲ್ಲಿ ಏನು ಕೊಟ್ಟರು ಡೆಮೋಸು, ಯಾವ ಥರ ಬಿಸ್ನೆಸ್ ಮಾಡ್ಬೋದು ನಾವು ಅಂಥೇಳಿ ಎಲ್ಲ ಮ್ಯಾಥಮೆಟಿಕ್ಸ್ ಇಟ್ಟಿದ್ರು ಅಲ್ಲಿ. ಸೊ ಅದಾದಮೇಲೆ ಲಾಸ್ಟಿಗೆ ಒಂದು ಫೈನಲ್ ಒಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ನನ್ನ ಫ್ರೆಂಡಿಗೆ ಹಿಡ್ಕೊ ಅಂತಂದೆ, ಅವಳಿಗೆ ಅದನ್ನೂ ಹಿಡ್ಕೊಳಕ್ಕೆ ಬರಲಿಲ್ಲ. ಸರಿ ಹೆಂಗಲ್ಲ ಅದು ಹಿಂಗೆ ಹಿಡ್ಕೊ ಅಂತ ಹೇಳಿದೆ. ಹಿಂಗೆ ಹಿಡ್ಕೊಂಡ್ಮೇಲೆ ನಾನು ಇಷ್ಟು ಸ್ಟೇಜ್ ಮುಂದೆ ಬರ್ತೀನಿ ಅಂತ ಅಂದ್ಕೊಂಡಿದ್ದಿಲ್ಲ ಯಾವತ್ತು, ಬಟ್ ಬಂದಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ ನನಗೆ ಅಂಥೇಳಿ. ಸೊ ಅದಾದಮೇಲೆ ನಾವು ಅಲ್ಲಿ ಸ್ಟೇಜ್ ಆದಮೇಲೆ ನಾವು ಹೊರಗಡೆ ಹೋಗ್ತಾಯಿದ್ವಿ. ನೋಡ್ರಿ ಇಲ್ಲೆಲ್ಲ ಪೊಲೀಸ್ ಅವ್ರು ನಿಂತಿದ್ದಾರೆ. ಯಾಕಂದ್ರೆ VIP ಸ್ಟೇಜ್ ಹೋಗಿದ್ವಲ್ಲ, ಸೊ ಅದಕ್ಕೋಸ್ಕರ ಎಲ್ಲ ಫುಲ್ ಸೆಕ್ಯೂರಿಟಿ ಇರುತ್ತೆ ಅಲ್ಲಿ. ಆಯಿತು, ಲಾಸ್ಟ್ ಒಂದು ವಿಡಿಯೋ ಮಾಡ್ಕೊಳೋಣ ಅಂಥೇಳಿ ನೋಡಿರಿ ನಾನೇ ಹೈಟಾಗಿ ಮಾಡಿಕೊಂಡೆ. ನನ್ನ ಫ್ರೆಂಡ್ಸ್ ಎಲ್ಲ ಬರಲಿ ಅಂಥೇಳಿ, ಬಟ್ ಅವ್ರು ಯಾರೂ ಬರ್ತಾನೆ ಇದ್ದಿದ್ದಿಲ್ಲ. ನಾನು ಅಲ್ಲ ನೀನು ಅಲ್ಲ ಅಂಥೇಳಿ ಕ್ಯಾಮ್ರಾನ ಕವರ್ ಮಾಡ್ಕೊಳಕ್ಕೆ ರೆಡಿ ಇದ್ದಿದ್ದಿಲ್ಲ. ಪರವಾಗಿಲ್ಲ ಬಿಡು ಅಂಥೇಳಿ, ಸೊ ನಾನು ಒಬ್ಬಳೇನಾದರೂ ಬಂದಿದ್ದೇನಲ್ಲ ಅಂಥೇಳಿ ಮಾಡಿದ್ದೀನಿ. ಸಾರಿ ಲೇಟಾಗಿ ಹಾಕಿದ್ದಕ್ಕೆ. ಒಂದ್ಸರಿ ನೋಡಲೇಬೇಕು. ಬಟ್ ನೋಡದೆ ಯಾರು ಇದ್ದೀರಾ ಅವರೆಲ್ಲರೂ ಬಂದು ನೋಡಿರಿ. ನೆಕ್ಸ್ಟ್ ವರ್ಷನಾದರೂ ಬಂದು ನೋಡಿರಿ. ಯಾಕಂತಂದರೆ ಮಿಡ್ಲ್ ನೈಟ್ ನೋಡೋದೇ ಒಂಥರ ಮಜಾ. ಯಾಕಂದರೆ ಅಷ್ಟು ನೈಟ್ನಲ್ಲಿ ಬಂದು ಹೋಗಿ